ರೇಣುಕಾಸ್ವಾಮಿ ಮೇಲೆ ಡಿ ಗ್ಯಾಂಗ್ ಮಾಡಿತ್ತು ಟಾರ್ಚರ್. ರೇಣುಕಾಸ್ವಾಮಿ ದೇಹದ ಮೇಲೆ 39 ರಕ್ತಸಿಕ್ತ ಗಾಯಗಳು ಪತ್ತೆಯಾಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬಯಲಾಯಿತು ಈ ಡಿ ಗ್ಯಾಂಗ್ನ ಕ್ರೌರ್ಯ. ಬೆನ್ನ ಮೇಲೆಲ್ಲ ಬಾಸುಂಡೆಗಳು, ಮೈ ತುಂಬಾ ಕರೆಂಟ್ ಶಾಕ್, ಎದೆ ಮೇಲೆಲ್ಲ ಸುಟ್ಟ ಗಾಯ, ಕಾಲುಗಳ ಮೇಲೂ ಗಾಯ. ಮರಣೋತ್ತರ ಪರೀಕ್ಷೆಯಲ್ಲಿ ವರದಿಯಲ್ಲಿ ಕ್ರೌರ್ಯದ ಉಲ್ಲೇಖ ಆಗಿದೆ. ಆತನ ದೇಹವನ್ನ ಆತ ಸತ್ತೋದ ನಂತರ ಆತನ ಬಾಡಿ ಸಿಕ್ಕಾಗ ಆತನ ಪೇರೆಂಟ್ಸ್ ಬಂದು ನೋಡ್ತಾರೆ. ಆತನ ತಾಯಿ ಕೂಡ ಅದನ್ನ ಎಳೆಯಾಗಿ ಬಿಚ್ಚಿಡ್ತಾರೆ. ಆತನ ಪ್ರೈವೇಟ್ ಪಾರ್ಟಿಗೆ ಹಾನಿಯಾಗಿದೆ, ನನ್ನ ಮಗನ ತಲೆಗೆ ಹೋಲಾಗಿದೆ, ನನ್ನ ಮಗನ ಕೈಕಾಲಿಗೆ ಸುಟ್ಟ ಗಾಯ ಆಗಿದೆ, ಪಕ್ಕೆಲುಬೆಗೆ ಗಾಯ ಆಗಿದೆ, ದೇಹದ ತುಂಬಾ ಭಾಗ ಗಾಯ ಆಗಿದೆ, 35ರಿಂದ 40% ನನ್ನ ಮಗನ ದೇಹ ಸುಟ್ಟೋಗ್ಬಿಟ್ಟಿದೆ ಅನ್ನುವಂತಹ ಆಕ್ರೋಶವನ್ನ, ನೋವನ್ನ ವ್ಯಕ್ತಪಡಿಸ್ತಾರೆ. ಇನ್ನು ರೇಣುಕಾಸ್ವಾಮಿಗೆ ಬರೋಬ್ಬರಿ 39 ರಕ್ತಸಿಕ್ತ ಗಾಯಗಳು ಆಗಿವೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಏನಿದೆಯೋ ಅದೇ ಇನ್ಫಾರ್ಮೇಶನ್ ನಾವು ನಿಮ್ಗೆ ನೀಡ್ತಾ ಇರೋದು. ಇನ್ನು ರೇಣುಕಾಸ್ವಾಮಿ ದೇಹದ 8 ಕಡೆ ಎಲೆಕ್ಟ್ರಿಕ್ ಶಾಕ್ ಕೊಡಲಾಗಿದೆ, ಕೈಗೆ, ಕಾಲಿಗೆ, ಪಕ್ಕೆಲುಬಿಗೆ. ಸೊ ಇನ್ನು ತೀವ್ರತೆಗೆ ಮಾಂಸಖಂಡದ 30% ಸುಟ್ಟು ಹೋಗಿದೆಯಂತೆ. ಆತನ ದೇಹ ನೋಡಿ, ಆತ ಒಣಕೊಂಡು ಹೋಗಿರೋರ್ ತರ ಇದ್ದಾನೆ. ಸೊ ಆತನ ದೇಹಕ್ಕೆ ಕರೆಂಟ್ ಶಾಕ್ ಕೊಟ್ಟಂತಹ ಸಂದರ್ಭದಲ್ಲಿ 30% ಆತನ ಮಾಂಸಖಂಡ ಸುಟ್ಟು ಹೋಗಿದೆಯಂತೆ. ಆತ ಎಷ್ಟು ಕಿರ್ಚಾರಿಡ್ಬೇಡ, ಆತ ಎಷ್ಟು ಗೋಗರ್ದಿರ್ಬೇಡ, ಆತ ಎಷ್ಟು ನರಕ ಯಾತನೆ ಅನುಭವಿಸಿರ್ಬೇಡ. ಆತನ ದೇಹದ ಮೇಲಿರುವಂತಹ ಆ ರಕ್ತಸಿಕ್ತ ಕಲೆಗಳೇ ಇದೆಲ್ಲವನ್ನ ಅನಾವರಣಗೊಳಿಸುತ್ತೆ. ಹೊಡೆದಿರೋ ಏಟಿಗೆ 7 ಕಡೆ ದೇಹದ ಮೂಳೆ ಮುರಿದಿರೋದು ಪತ್ತೆಯಾಗಿದೆ. 7 ಕಡೆ ಆತನ ಮೂಳೆ ಮುರಿದು ಹೋಗ್ಬಿಟ್ಟಿದೆ. 13 ಕಡೆ ರೇಣುಕಾಸ್ವಾಮಿ ಮೂಳೆ ಏರ್ ಕ್ರ್ಯಾಕ್ ಆಗಿರೋದು ಪತ್ತೆಯಾಗಿದೆ. ರೇಣುಕಾಸ್ವಾಮಿ ಮೇಲೆ ಕಬ್ಬಿಣ, ಮರದ ವಸ್ತುಗಳಿಂದ ಹಲ್ಲೆ ಮಾಡಲಾಗಿದೆ. ಅಷ್ಟೊಂದು ಬ್ರೂಟಲ್ ಮರ್ಡರ್ ಅದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ನಾವು ಅದನ್ನ ತೋರಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ, ಬ್ಲರ್ ಮಾಡಿ ತೋರಿಸುವಂತ ಪ್ರಯತ್ನ ನಿಮ್ಗೆ ಮಾಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಬಾಸುಂಡೆ ಬಿದ್ದಿದೆ ಅಂತಂದ್ರೆ ಯಾವುದೋ ಚಿತ್ರ ವಿಚಿತ್ರ ಟ್ಯಾಟೂ ಹಾಕಿದ್ದಾರಾ ಆತನ ಬೆನ್ನಿಗೆ ಅಂತ ಅನ್ಸುತ್ತೆ. ಈ ಸುಟ್ಟ ಗಾಯಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಹೀಗೂ ಒಬ್ಬ ವ್ಯಕ್ತಿಯನ್ನ ಹಲ್ಲೆ ಮಾಡಬಹುದಾ, ಚಿತ್ರಹಿಂಸೆಯನ್ನ ನೀಡಬಹುದಾ ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವರು ಕೂಡ ಎಲ್ಲ ವಿಜುವಲ್ಸ್, ಫೋಟೋಸ್, ಈ ವರದಿ ಎಲ್ಲ ತರಿಸ್ಕೊಂಡು ನೋಡಿದ್ರಂತೆ. ಅವ್ರು ನೋಡಿದ ನಂತರ ಹೇಳ್ತಾ ಇದ್ರಂತೆ, ನನ್ನ ಜೀವನದಲ್ಲೇ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹತ್ಯೆ ಮಾಡಿರೋದು ಅಥವಾ ಇಷ್ಟೊಂದು ಚಿತ್ರಹಿಂಸೆ ಕೊಟ್ಟು ಹತ್ಯೆ ಮಾಡಿರೋದು ನಾನು ಯಾವತ್ತೂ ಕೂಡ ನೋಡಿಲ್ಲ ಅಂತ. ನೀವು ಗಮನಿಸ್ತಾ ಇದ್ದೀರಾ, ಎಲ್ಲೆಲ್ಲಿ ಆತನಿಗೆ ಏಟಾಗಿದೆ, ಎಲ್ಲೆಲ್ಲಿ ಗಾಯಗಳಾಗಿವೆ, ಅದನ್ನ ಬ್ಲರ್ ಮಾಡಿ ತೋರಿಸುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.